ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮಂಗಳೂರು ಮಹಾನಗರ ಪಾಲಿಕೆಯ ನೌಕರರಿಂದ ಮುಷ್ಕರ ನಡೆಯಿತು. ಮಂಗಳೂರು ಮಹಾನಗರ ಪಾಲಿಕೆಯ ಪ್ರವೇಶ ದ್ವಾರ ಮುಚ್ಚಿ ಪ್ರತಿಭಟನೆ ಮಾಡಲಾಗಿದ್ದು, ಅಧಿಕಾರಿ ಸಿಬ್ಬಂದಿಗಳಿಂದಲೂ ಮುಷ್ಕರಕ್ಕೆ ಬೆಂಬಲ ವ್ಯಕ್ತವಾಗಿದೆ. ಪೌರ ಕಾರ್ಮಿಕರು ಸೇರಿದಂತೆ ಸುಮಾರು 200ಕ್ಕೂ ಹೆಚ್ಚು ಸಿಬ್ಬಂದಿಗಳಿಂದ ಮುಷ್ಕರ ಕೈಗೊಳ್ಳಲಾಗಿದ್ದು, ರಾಜ್ಯದ ಆರ್ಥಿಕ ಇಲಾಖೆಯಿಂದಲೇ ವೇತನ ನೀಡಬೇಕೆಂದು ಆಗ್ರಹಿಸಿ ಮುಷ್ಕರ ಮಾಡಲಾಗಿದೆ. ಪ್ರತಿಭಟನಾಕಾರರು ಪಾಲಿಕೆಯ ಪ್ರವೇಶ ದ್ವಾರದಲ್ಲೇ ಪ್ಲೇ ಕಾರ್ಡ್ ಹಿಡಿದು ಧರಣಿ ಕೂತ ದೃಶ್ಯಗಳು ಕಂಡುಬಂತು. ನಾವು ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಂತೆ ಸತ್ಯ ಮತ್ತು ಅಹಿಂಸೆಯನ್ನು ಧ್ಯೇಯವಾಗಿಟ್ಟುಕೊಂಡು ನಮ್ಮ ಹಕ್ಕುಗಳಿಗಾಗಿ ಶಾಂತಿಯುತ ಹೋರಾಟ ಮಾಡುತ್ತೇವೆ. ಆತ್ಮೀಯ ಮಾಧ್ಯಮ ಮಿತ್ರರೇ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರೇ, ನಾವು ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯ SK ಮುನ್ಸಿಪಲ್ ಎಂಪ್ಲಾಯೀಸ್ ಯೂನಿಯನ್ನ ವತಿಯಿಂದ ಏನು ರಾಜ್ಯದ ಮಹಾ ಪರಿಷತ್ತು, ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ಸಂಘಗಳ ಪರಿಷತ್ತು ಏನಿದೆ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಅಮೃತರಾಜ್ರವರು ಕರೆ ಕೊಟ್ಟಂತೆ ಎಲ್ಲ ಮಹಾನಗರ ಪಾಲಿಕೆಯಲ್ಲೂ ನಾವು ಬಂದನ್ನು ಆಚರಿಸ್ತಾ ಇದ್ದೇವೆ. ಈಗಾಗಲೇ 2 ದಿನದಿಂದ ಮುಷ್ಕರ ಆರಂಭಿಸಿದ್ದಾರೆ ಎಲ್ಲ ಮಹಾನಗರ ಪಾಲಿಕೆಯಿಂದ. ನಾವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಇಲ್ಲಿ ರೆಡ್ ಅಲರ್ಟ್ ಮಳೆಯ ಒಂದು ಪ್ರಭಾವದಿಂದ ನಾವು ಒಂದು 2 ದಿನ ತಡವಾಗಿ ಆದರೂ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಸಾರ್ವಜನಿಕರಲ್ಲಿ ಕೂಡ ನಾವು ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮಗೆ ಸಹಕಾರ ಬೇಕು, ಮತ್ತು ಮಾಧ್ಯಮ ಮಿತ್ರರಲ್ಲಿ ಕೂಡ ಭಾಳ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ 6-7 ಬೇಡಿಕೆಗಳಿದೆ, ಪ್ರಮುಖ ಬೇಡಿಕೆಗಳು. ಅದರಲ್ಲಿ ಮುಖ್ಯವಾಗಿ ಒಂದು C&R ರೂಲ್, ಅಂದರೆ ನಮಗೆ ಕಾಲಕಾಲಕ್ಕೆ ಪ್ರಮೋಷನ್ ಕೊಡುವಂಥದ್ದು ಮತ್ತು ನಮ್ಮ ರಕ್ಷಣೆಗೆ ಇರುವಂಥದ್ದು C&R ರೂಲು. ಮಾನ್ಯ ಸರ್ಕಾರದ ಆದೇಶದಂತೆ 3 ವರ್ಷಗಳಿಗೊಮ್ಮೆ C&R ಅನ್ನು ತಿದ್ದುಪಡಿ ಮಾಡಿ ನೌಕರರಿಗೆ ಅನುಕೂಲ ಮಾಡಿಕೊಡುವಂಥದ್ದು ನಿಯಮ. ಅದು ಸರ್ಕಾರದ ಆದೇಶ ಇದೆ. ಆದರೆ ಕಳೆದ 2011ರಿಂದ ಇವತ್ತಿನವರೆಗೂ ಸುಮಾರು 14 ವರ್ಷದಿಂದ C&R ತಿದ್ದುಪಡಿ ಆಗಿಲ್ಲ ಸರ್. ಹಾಗಾಗಿ ಪ್ರಮೋಷನ್ ವಂಚಿತರಾಗಿದ್ದೇವೆ. ಅನೇಕ ಮಂದಿ ಪ್ರಮೋಷನ್ ಇಲ್ಲದೆ 35-36 ವರ್ಷ ಸೇವೆಯನ್ನು ಮಾಡಿ ಕೊನೆಗೆ ಪ್ರಮೋಷನ್ ಇಲ್ಲದೆ ನಿವೃತ್ತಿಯಾಗುವಂಥ ಒಂದು ಕೆಟ್ಟ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ನಾವು ಇನ್ನು ಮುಂಬರುವ ದಿನಗಳಲ್ಲಾದರೂ ನಮಗೆ C&R ತಿದ್ದುಪಡಿ ಆಗಬೇಕು, ನಂತರ ಪ್ರಮೋಷನ್ಗೆ ಅವಕಾಶ ಮಾಡಿಕೊಡಬೇಕು. ಅದೇ ರೀತಿ ನಾವು ನಮ್ಮ ಪಾಲಿಕೆಯ ನೌಕರರು, ಅದು ಪೌರ ಕಾರ್ಮಿಕರಾಗಿರ್ಬೋದು, ನಾವು ಎಲ್ಲರೂ ಕೂಡ ನಾವು ಸೇವೆಯನ್ನು ಕೊಡುವಂಥದ್ದು, ಹುಟ್ಟಿನಿಂದ ಸಾಯುವವರೆಗೆ ಎಲ್ಲವನ್ನು ನಾವು ನೀಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಉದಾಹರಣೆಗೆ ಕಸ ವಿಲೇವಾರಿ ಇರ್ಬೋದು, ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಡೆತ್ ಸರ್ಟಿಫಿಕೇಟ್ ಇರ್ಬೋದು, ನೀರು, ರೋಡು, ಚರಂಡಿ ಎಲ್ಲವನ್ನು ನಾವು ನಿಭಾಯಿಸುವವರು. ಕಡೆಗೆ ನಮಗೆ ಭದ್ರತೆ ಇಲ್ಲದಂಥ ಪರಿಸ್ಥಿತಿ ಒದಗಿ ಬಂದಿದೆ. ಹಾಗಾಗಿ ವಿಶೇಷವಾಗಿ ಇಲ್ಲಿ ಪೌರ ಕಾರ್ಮಿಕರಿಗೆ ಏನಾದರೂ ತೊಂದರೆ ಆದರೆ ಆರೋಗ್ಯ ಸಂಜೀವಿನಿ ಭಾಳ ಅಗತ್ಯ ಇದೆ. ಅದನ್ನು ಮಲತಾಯಿ ಧೋರಣೆ ಮಾಡಿ ರಾಜ್ಯ ಸರ್ಕಾರದ ನೌಕರರು ಏನಿದ್ದಾರೆ ಅವರಿಗೆ ನೀಡ್ತಾ ಇದ್ದಾರೆ. ಆದರೆ ನಮ್ಮನ್ನು ಹೊರತುಪಡಿಸಿ ಈ ಒಂದು ಆರೋಗ್ಯ ಸಂಜೀವಿನಿ ಯೋಜನೆ ಕೂಡ ನಡೀತಾ ಇದೆ. ಹಾಗಾಗಿ ನಾವು ಭಾಳ ನೋವಿನಿಂದ ನಮ್ಮವರು ಬದುಕಬೇಕು, ನಮ್ಮ ಫ್ಯಾಮಿಲಿ ಕೂಡ ಬದುಕಬೇಕು. ಹಾಗಾಗಿ ನಾವು ಇದನ್ನು ಒತ್ತಾಯಪೂರ್ವಕವಾಗಿ ಜ್ಯೋತಿ ಸಂಜೀವನಿಯನ್ನು ನೀಡಬೇಕಾಗಿ ವಿನಂತಿ. ಮತ್ತೊಂದು ಬಹಳ ಬೇಸರದ ಸಂಗತಿ ಅಂದರೆ ಕಳೆದ 50 ವರ್ಷಗಳಿಂದ ಏನು ಸರ್ಕಾರಿ ನೌಕರರಿಗೆ KMS ಗ್ರೇಡ್ ಕೊಟ್ಟು ಕಮಿಷನರ್ ಅಥವಾ ದೊಡ್ಡ ಹುದ್ದೆಯನ್ನು ನೀಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ 50 ವರ್ಷಗಳಿಂದ ಈವರೆಗೂ ಕೂಡ ಒಬ್ಬ ಅಧಿಕಾರಿಗೆ KMS ಗ್ರೇಡ್ ನೀಡಿ ಕಮಿಷನರು ಅಥವಾ ಅದಕ್ಕಿಂತ ದೊಡ್ಡ ಹುದ್ದೆಯನ್ನು ನೀಡಿಲ್ಲ ಸರ್. ಹಾಗಾಗಿ ಭಾಳ ನೋವಾಗ್ತಾ ಇದೆ. 50 ವರ್ಷಗಳಿಂದ ಆಗಲಿಲ್ಲ. ಆದರೂ ನಾವು ತಾಳ್ಮೆಯಿಂದ ಒಂದಷ್ಟು ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ. ಅನೇಕ ಮನವಿಗಳನ್ನು ನಾವು ಮಾಡಿದ್ದೇವೆ ಎಲ್ಲವೂ. ಹಾಗಾಗಿ ನಾವು ತುಂಬ ಸಮಯದಿಂದ ನಾವು ಮನವಿಯನ್ನು ಮಾಡ್ತಾ ಬಂದಿದ್ದೇವೆ. ಅನಿವಾರ್ಯವಾಗಿ ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂಥ ಸಂದರ್ಭ ಒದಗಿ ಬಂದಿದೆ. ಹಾಗಾಗಿ ತಾವೆಲ್ಲರೂ ಕೂಡ, ಇದು ಮಾತ್ರ ಅಲ್ಲ, ನಮಗೆ ವೇತನ ಅನುದಾನ 20% ನಾವು ಹಾಕಬೇಕು, 80% ಸರ್ಕಾರದ ನಿಧಿಯಿಂದ ಕೊಡ್ತಾರೆ. ಆದರೆ ಕಳೆದ 2-3 ವರ್ಷದಿಂದ 10% ಜಾಸ್ತಿ ಮಾಡ್ತಾ ಇದ್ದಾರೆ. ಎಲ್ಲ ಮಹಾನಗರ ಪಾಲಿಕೆಯಲ್ಲಿ ಸಂಬಳ ಕೊಡುವಷ್ಟು ರೆವಿನ್ಯೂ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇಲ್ಲ. ಹಾಗಾಗಿ ಇದನ್ನು ಕೂಡ ನೇರವಾಗಿ ನಮಗೆ ಸಂಬಳ ಇಲ್ಲದಂಥ ಪರಿಸ್ಥಿತಿ ಅಲ್ಲಿ ಶಿವಮೊಗ್ಗ, ಗುಲ್ಬರ್ಗ ಈ ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ
3 ತಿಂಗಳಿಂದ ನಾವು ಸಂಬಳ ವೇತನ ಇಲ್ಲದೆ ನಾವು ಬದುಕ್ತಾ ಇದ್ದೇವೆ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ SFC ಗ್ರಾಂಟ್ ಏನಿದೆ ಸಂಪೂರ್ಣವಾಗಿ ಸರ್ಕಾರಿ ನೌಕರರಿಗೆ ಏನು ಸವಲತ್ತನ್ನು ಕೊಡ್ತೀರಾ, ಏನು ಸಂಬಳವನ್ನು SFC ಫಂಡಿಂದ ಕೊಡ್ತೀರಾ, ಅದೇ ಒಂದು ವೇತನವನ್ನು SFC ಫಂಡಿಂದ ನಮಗೂ ಕೊಡಬೇಕಂತೇಳಿ ನಮ್ಮದು ಪ್ರಮುಖವಾದಂಥ ಬೇಡಿಕೆ ಇದೆ ಸರ್. ಹಾಗಾಗಿ ಎಲ್ಲ ಒಂದು ಬೇಡಿಕೆಗಾಗಿ ನಾವು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ. ಭಾಳ ಅಹಿಂಸೆಯಿಂದ ಕೂಡಿದ ಹೋರಾಟ ಇದಾಗುತ್ತೆ. ನಾವು ಯಾವುದೇ ಕಾರಣಕ್ಕೆ ಯಾರಿಗೂ ತೊಂದರೆ ಮಾಡೋದಿಲ್ಲ. ನನ್ನ ಹೆಸರು ಬಾಲು ಅಂತೇಳಿ, ನಾನು SK ಮುನ್ಸಿಪಲ್ ಎಂಪ್ಲಾಯೀಸ್ ಯೂನಿಯನ್ನ ಅಧ್ಯಕ್ಷನಾಗಿದ್ದೇನೆ. ತಮ್ಮೆಲ್ಲರ ಸಹಕಾರ ನಮಗೆ ಖಂಡಿತವಾಗಿ ಬೇಕಾಗಿದೆ. ಬೃಂದಾವನ ಮುಂಬರ್ತಿ ಜಾರಿಗೊಳಿಸಿ ಬೃಂದಾವನ ಮುಂಬರ್ತಿ ಜ್ಯೋತಿ ಆರೋಗ್ಯ ಸಂಜೀವಿನಿ